ಜೈ ಶ್ರೀರಾಮ್, ರಾಧೆ ರಾಧೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೆಂಗಿದ್ದೀರಿ? ಚಲೋ ಇದ್ದೀರ ಅಂತ ಅನ್ಕೋತೀನಿ ರೀ ಫ್ರೆಂಡ್ಸ. ನಾವು ಚಲೋ ಇದ್ದೀವಿ ನೋಡಿರಿ. ಬರ್ರಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ ಸ್ಟಾರ್ಟ್ ಮಾಡಮಂತ್ರಿ. ದೇವ್ರ ಮುಖಾಂತರ ವ್ಲಾಗನ ಸ್ಟಾರ್ಟ್ ಮಾಡ್ತೀನಿ. ದೇವ್ರಿಗೆ ನಿಮ್ಗೆ ಒಳ್ಳೇದು ಮಾಡಲಿ, ನಮ್ಗೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ರೀ. ಎಲ್ಲೇ ಸ್ಕಿಪ್ ಮಾಡೋದೇ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಅಂತ ಅನ್ಕೋತೀನಿ ರೀ. ಸೊ ಇದು ಸೋಮವಾರದ ವ್ಲಾಗ್ ಅದ ರೀ. ಬೆಳಗ್ಗೆ ಎದ್ದೀನಿ ರೀ, ಜಲ್ದಿನೇ ಎದ್ದೀನಿ. ಪಿಲ್ಲು 6:30 ಗಂಟೆಗೆ ಸಾಲಿಗೆ ಹೋಗ್ಯಾಳ. ಆಕಿದೇನು ಪ್ರಾಬ್ಲಮ್ ಇಲ್ಲ ನೋಡಿ. ಅಕ್ಕಿಂದ ಕೇಳ್ತಾಳೆ ರೀ. ನಾನು ಹಿಕ್ಲು ಕಟ್ಟಿ ಎಬ್ಬಿಸ್ತಾಳೆ. ಅಕ್ಕಿ ಅಲಾರಾಮ್ ಇಟ್ಟು ಅಕ್ಕಿಂದ ಕೇಳ್ತಾಳೆ, ನೀರು ಇಡ್ತಾಳೆ, ಜಳಕ ಮಾಡ್ತಾಳೆ. ಜಳಕ ಮಾಡಿ ಎಲ್ಲ ತಯಾರು ಮಾಡಿಕೊಂಡು ತನ್ನ ಬತ್ತಿ ಎಲ್ಲ ಹಚ್ಕೊಂಡು ಅವ ನನಗೆ ಎಬ್ಬಿಸ್ತಾಳೆ. ನಂಗೆ ಅಲ್ತಾನೆ ಎಬ್ಸಲ್ರಿಕಿ. ನನಗೆ ಅವಾಗ ಎಬ್ಬಿಸಿ ನನಗೆ ತಲೆ ಇಕ್ಕಿಸ್ಕೊಂಡು ಹೋಗ್ತಾಳೆ. ನಿಧಿಗಣ ಕಣ್ಣು ಹಿಂಗೆ ತೆರಿತಿರ್ತಾವೆ. ಕಣ್ಣು ಅರ್ಧ ಕಣ್ಣು ಮುಸ್ತಾವ, ಅರ್ಧ ಕಣ್ಣು ತೆರಿತಾವ್ರೆ. ನಾನು ಹಾಗೆ ನಿಧಿಗಣ್ಣೆ ಹಾಕ್ತೀನಿ ರೀ. ಅಕ್ಕಿ ಏನಂತಾರೆ ಇದು ರೀ, ಅಕ್ಕಿ ಒಟ್ಟು ನನಗೆ ಎಬ್ಸಲ್ರಿ. ಮುಕ್ಕೊಂಡಿರ್ತೀನಿ ಅಂತ ಎಬ್ಸಲ್ರಿ. ಎಲ್ಲ ತಂತಾನೆ ಮಾಡ್ಕೊಂಡು ಹೋಗ್ತಾಳೆ. ಅಕ್ಕಿಂದೇನು ಅಡ್ಚಿನಿ ಇಲ್ರಿ. ಇವು ಎರಡು ಕೋಣಗಳು ನೋಡ್ರಿ, ಇವ್ರದ್ದೇ ನಂಗೆ ಅಡ್ಚಿನ ಎದ್ದ ರೀ. ನಾ ಅವಾಗೆ ಎದ್ದೀನಿ. ವಿಚ್ಚಿ ಎದ್ದನ ಹಾಗೆ ಬೆನಾಗ ನಾನು ಎದ್ದ. ಯಜಮಾನ್ರು ಎದ್ದಾರ, ಜಲ್ದಿ ಎದ್ದೀವಿ ರೀ. ದೇವ್ರ ಪೂಜೆ ಆಗ್ಯದ. ಈ ಕಡೆ ವಿಚ್ಚಿ ಶಿಸ್ತು ಜರ ತಿನ್ಬೇಕಾದ್ರೆ ಶಿಸ್ತಿರಲಿ. ರಾತ್ರಿ ಬೇಳೆ ಮಾಡಿದ್ದೇವ್ರಿ. ಹೆಂಗೆ ಯಾರೋ ತಿಂದಿದ್ದಿಲ್ಲ ಬೇಳೆ. ಹಂಗೆ ವಿಜ್ಜಿನ ಒಟ್ಟು ಖಾಲಿ ಮಾಡಲಿ ತಿಳ್ಕೊಟ್ಟೇನ್ರಿಲ್ಲ. ಮತ್ತೇನು ಬೇಕು ತಿಳ್ಕ. ಇವತ್ತು ಹೂವು ನೋಡ್ರಿ, ಹೂವು ಚಿಕ್ಕು ಅಪ್ರೂಪಕ್ಕೆ ಇಲ್ಲಿ ಇದ್ರ ಅಜ್ಜಿ ಮನ್ಯಾಗ ಹೂವು ಚಿಕ್ಕು ಹಾಕೇನಿ ರೀ. ಹೆಂಗೆ ಕಾಣತ್ತದ, ಹೆಂಗೆ ಇದ್ದೀರಿ ಪೂಜೆ ಕಮೆಂಟ್ ಹಾಕಿದಾರೆ. ಹೂವಾಗಿ ಇದ್ದಂಗೆ ಚಂದ ಮಸ್ತ್ ಆಗ್ತದ ರೀ ಪೂಜಾ. ಮನೆ ಸ್ವಚ್ಛ ಮಾಡೋದ ರೀ ಫ್ರೆಂಡ್ಸ. ಜಾಳಿ ನೋಡ್ರಿ ಎಟ್ಟಾಗ್ಯದ. ನನಗೂ ಸಿಗಲ್ಲ ಟೈಮ ಜಾಳಿ ತೆಗಿಬೇಕತ್ತೀನಿ ರೀ. ಮೊದಲೇ ಆರಾಮಿಲ್ಲ, ತೆಗಿಯೋದಾಗಿಲ್ಲ. ನೋಡ್ಬೇಕು ರೀ ಯಾವಾಗ ತೆಗಿಯೋದಾಗ್ತದೋ ಎಂತಿದ್ದು. ತೆಗಿಯೋದೇ ಆಗಲ್ಲ ರೀ ನನಗೆ. ಈಗ ತೆಗಿಲಿ ಕೂತ್ನಂದ್ರೆ ಬೈತಾನೆ ರೀ. ನಾ ಬರತನ ದಮ್ಮಿಲ್ಲ ನಿನಗೆ, ತೆಕೋತ್ ಕುಂದಿರ್ತಿ ಅಂತೇಳಿ ಬೈತಾನೆ ರೀ. ನೆಲ ಬಂದು ತೆಗಿಬೇಡ ಅಂತೇಳಿ ಬೈತಾನೆ ರೀ. ನೋಡ್ಬೇಕು ರೀ ಏನಾಗುತ್ತೆ ಅನ್ಸಿದ್ದೆವು. ಎಲ್ಲ ಹೊಲಸಾಗ್ಯದ, ಮಾಡೋದಾಗಲ್ದು ಮಾಡ್ತೀನಿ. ಈಗ ಬ್ಯಾಳಿಗೆ ಹಾಕೀನಿ ರೀ ಫ್ರೆಂಡ್ಸ. ಬೀಳದ ಮತ್ತೊಂದಿಷ್ಟು ನೀನು ರಾತ್ರಿಗಿನ ಚಪಾತಿ ಇವ. ಬ್ಯಾಳೆ ಕೊಚ್ಚಿನಿ, ಪಾಣಿ ಹೊಡಿಬೇಕು. ರಾತ್ರಿಗಿನ ಚಪಾತಿ ಇವ. ಇವ್ರಿಗೆ ಡಬ್ಬಕ್ಕೇನು ಮಾಡಲ್ಲ ರೀ. ಹಂಗೆ ಕೊಡ್ತೀವಿ, ಉಪವಾಸ ಕೊಡ್ತೀವಿ. ವಿಜ್ಜಿಗೆ ಡಬ್ಬಕ್ಕೇನು ಮಾಡಲ್ಲ ನಿನಗೆ. ಯಜಮಾನ್ರು ಗಾಡಿ ತೊಳಿತಾರೆ. ಚಕ ಅನ್ಬೇಕತ್ರಿ. ಹಂಗೆ ಗಾಡಿ ತೊಳಿತಾರತ್ತ. ಗಾಡಿ ತೊಳಿತಾರೆ. ಗಾಡಿ ಆಯ್ತು ರೀ. ಗಾಡಿ ತೊಳೆದ್ರಿ ನೈಲ್ ರೀ. ನೀರು ತಲ್ರಿ. ಏನು ಸಣ್ಣ ಬಾದ್ಲಿ ರೀ. ಹ್ಞೂ ಹಾಂ, ಇಲ್ಲಿ ಬೈಲಿ ಏನು ಬಾದ್ಲಿದು ಒಯ್ ತಿಂತಾರೆ. ಅದೇ ಗಾಣದೇನು ರೀ. ನೀರು ಹಾಕಲ್ರಿ. ಇದು ತುಂಬ್ಕೊಂಬರ್ಲೇನು ರೀ. ಏನಾಗಿ ತೊಳಿಗತ್ತೀರಿ ಶಾಂಪೂ? ಹಿಂಗೆ ತೊಳೆದು ಮತ್ತೆ ಕೈ ಹೊಡಿತೀರ ರೀ, ಮತ್ತೆ ನೀರು ಹೊಡಿತೀರಿ. ನೀರು ಹೊಡೆದು ಬಿಟ್ಬಿಡೋದು ರೀ. ಹಾಂ ಹ್ಞೂ. ಯಾಕ್ರಿ ಜಗಳ ಆಡ್ಲಾಗತ್ತೀರಿ? ಹಾಂ, ಜಗಳ ಯಾಕೆ ಆಡ್ಲಾಗತ್ತೀರಿ? ಹಾಂ, ಜಗಳ ಆಡ್ಬೇಡ್ರು. ಹಾಂ, ನೀರು ಕೊಟ್ಟು ಬರ್ತೀನಿ ಫ್ರೆಂಡ್ಸ್ ಅವ್ರಿಗೆ. ಫ್ರೆಂಡ್ಸ್ ಊಟ ಮಾಡಮ್ ಬರ್ರಿ. ಚಪಾತಿ ಬೇಳೆ ನಿನ್ನಿದು ಅವ ಡಬ್ಬಕ್ಕೆ ತೊಗೊಂಡಿಲ್ರಿ. ವಿಜ್ಜಿ ಚೂಡ ಇದು ಬೇಡ ನಿಮ್ಮ ಸಲಿಂದ ಇಟ್ಟಾನ್ರಿ. ಅದನ್ನು ತಿಂದು ಖಾಲಿ ಮಾಡಿ ಡಬ್ಬ ಕಟ್ಕೊಂಡಾರಿ. ಅವ ನಿಮ್ಮ ಸಮನೆ ಇಟ್ಟಾನ್ರಿ. ಪಿಲ್ಲು ಕಟ್ಕೊಂಡಲ್ರಿ. ನಾ ಅದು ಡಬ್ಬ ಒಯ್ಯತ್ ನಾ ಅಂತೀನಿ. ಇಲ್ಲ ಪಪ್ಪ ಗಿಡು. ಇಲ್ಲ ಮೊದಲು ಪಪ್ಪ ಗಿಡು. ಮತ್ತೇನು ಕೇಳಿ ನಂಗೆ. ನೀ ಅಟ್ಟಿಗೆ ಇಟ್ಟಿದ್ದು ಪಪ್ಪಾಗ ಆತ್ರಿ. ಹಾಂ ರೀ, ಅಟ್ಟಿ ಇಟ್ಟಿದ್ದು ಅಂತ ಕೇಳ್ತಾನೆ ರೀ. ರೀ ಒಂದು ಜರ ಜೀವ ಮಾಡ್ತಾರ್ರಿ ನಂಗೆ. ನಿಮಗೆ ಮಾಡ್ತಾರ್ರಿ. ಮಾಡಲ್ರಿ ಅವರು. ಸುಮ್ ಒಂದಿನ ಹೆಂಗೆ ಇಟ್ಟರೆ ನಂಗೆ ಬೇಳೆ ತೆಗೆದು ಎಲ್ರಿ. ಈಗ ನೋಡ್ರಿ, ಈಗ ಒಯ್ಯೋ ನಾನು ಇಲ್ಲ ಪಪ್ಪ ಗಿಡು. ನೀ ಪಪ್ಪ ಗಿಡು. ನೀವು ತಿಂದಿಲ್ಲೇನ್ರಿ?
ನೀನು ರಾತ್ರಿ ತಿಂದಿದ್ದೇನೆ. ನೀವು ನಾನು ಇನ್ನು ರಾತ್ರಿ ತಿಂದಿನಿ ಮತ್ತೆ ನಿಮಗೆ ಹಂಗಿಟ್ಟನ್ರಿ ಮತ್ತೆ ತೆಗೆದು ವಿಜಿ ಹೇಳು, ಉತ್ತರ ಹೇಳು. ಹಾಂ ಪಪ್ಪ ಗಿಡು ನೀ ತಿನ್ನೋದಲ್ರಿ ನನಗೆ ನೀ ಪಪ್ಪ ಗಿಡು. ಫ್ರೆಂಡ್ಸ್ ನಮ್ಮ ಮನ್ಯಾಗ ರಿಯಲ್ ಆಗೋದು ಒಂದು ಹೇಳ್ರಿ ಏನಂದ್ರೆ ಎಲ್ಲರ ಮನ್ಯಾಗ ಹೆಂಗಿರ್ತದೆ ಅಂದ್ರಿ ಮಕ್ಕಳಾದ ಮ್ಯಾಗ ಮಕ್ಳೇನು ಮಾಡ್ತಾರೆ ಪಪ್ಪದೇರಿ ದೂರ ಮಾಡ್ತಾರೆ. ಮಮ್ಮಿ ಸನಿ ಬರ್ಬಿಡಲ್ರಿ, ಮಾತಾಡ್ಬಿಡಲ್ರಿ, ಕುಂದ್ರಬಿಡಲ್ರಿ, ನಮ್ಮ ಮಮ್ಮಿ ನಮ್ಮ ಮಮ್ಮಿ ನಮ್ಮ ಮಮ್ಮಿ ಅಂತಾರೆ. ನಮ್ಮ ಮನೆಗೆ ಎಲ್ಲ ಉಲ್ಟಾರಿ. ಇವ್ರು ಏನು ಮಾಡ್ತಾರೆ ರಾಮ್ ಪಪ್ಪ 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 ಒಂದಂದ್ರೆ ಪಪ್ಪನ ಇವನು ಹಾಗೆ ಪಿಲ್ಲುನು ಹಾಗೆ ರೀ, ತಿಲ್ಲಕ್ಕೂ ಹಾಗೆ, ಉಳ್ಳಕ್ಕೂ ಹಾಗೆ, ಕುಡ್ಲಕ್ಕೂ ಹಾಗೆ, ಆರು ಬಾಜಕ್ಕೆ ಮಕ್ಕೊಳಕ್ಕೆ ಹಾಗೆ, ಕುಂದ್ರಕ್ಕೆ ಹಾಗೆ, ಎಲ್ಲ ಹಾಗೆ ಹಾಂ ಒಟ್ಟೂ ಹಂಗೆ ರೀ. ಮೊದಲು ಪಪ್ಪ 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 ಮಮ್ಮಿ ಇಲ್ಲ ಏನು ಹೇಳ ಮೊದಲು ಪಪ್ಪ ಇಲ್ಲ ಬಚ್ಚಿ ಏನು ಹೇಳೋಣ ಮೊದಲು ಪಪ್ಪ. ಆಕಿ ಪಿಲ್ಲು ಅವ್ರ ಪಪ್ಪನ ಮಾತು ಮೀರಲ್ರಿ, ಈಕಿನೂ ಇವನು ಹಾಗೆ ವಿಜ್ಜಿ ಏನು ಹೇಳಿದ್ರೆ ಕೇಳೋಣ ಮೊದಲು ಪಪ್ಪ ಇಲ್ಲ. ಹಾಂ ಆ ಬೇಳೆ ಇಟ್ಟಿದ್ದು ನನಗೆ ಹಾಂ ಯಾರಿಗೆ ಇಟ್ಟಿದಿ ಹಂಗೆ ಡೈಲಾಗ್ ಹಂಗೆ ಹೊಡಿತಾ ನೋಡ್ರಿ. ಹಾಂ ಸುಮ್ಮ ಒಬ್ಬರೇನ ಮಾತು ಕೇಳ್ತೀರಿ ಹಾಂ ನೀ ಕೇಳ್ತಿ ಏ ಪಪ್ಪ ಏನು ಮಮ್ಮಿ ಮೊದಲು ಯಾರು ನಿಮ್ಮ ಮೈ ಹಳ್ಳ ಕರ್ದಳನು ಹಾಂ ಆಯ್ತು ಸಾಂಬಾರು ಇದು ಹಾಕೋರಿ ಎಲ್ಲರೂ ಹಂಗೆ ನೋಡ್ರ ಒಟ್ಟು ಮನೆ ಹಂಗೆ ರೀ ಫ್ರೆಂಡ್ಸ್. ನಮ್ಮ ಪಿಲ್ಲುನ ಹಂಗೆ ಅಕ್ಕಿಯವ್ರ ಪಪ್ಪನ ಬಿದ್ದು ಮಾಡ್ತಾರೆ. ಇವ ನಮ್ಮ ಮನೆ ಭಾಳ ಅಂದ್ರೆ ಭಾಳ ರೀ. ಅಂದ್ರೆ ಇವ ಎಕಡೆ ಬೇಕಾದ್ರೆ ಹೊಳತಾನೆ ರೀ. ಅವ್ರು ಹೋದ್ರು ನನ್ನ ಕಡೆ ಆತಾನೆ, ಅವ್ರು ಇದ್ರು ಅವ್ರ ಕಡೆ ಆತಾನೆ ಇಲ್ಲ ವಿಜ್ಜಿ. ಹಾಂ ರೀ ಹೊಸ ಮಂದಿ ಹೆಂಗೆ ಅದ್ರ ಆಗ್ರಿ ಏ ಚಿರ್ಬೇಡ ರೀಲ್ದಾಗ ಬಿಜಿ ಅವ್ರು ರೀ. ಹೊಸ ಮಂದಿ ಹೆಂಗೆ ಅದ್ರ ಹಂಗ್ರಿ ಎಲ್ಲರ ಮನ್ಯಾಗ ಉಲ್ಟಾ ಇದ್ರೆ ನಮ್ಮ ಮನ್ಯಾಗ ಉಲ್ಟಾ ರೀ. ನಾವು ಈರಷ್ಟೂ ಹಂಗೆ ರೀ. ಬರೀ ಅಮ್ಮ ಅಮ್ಮ ತಿಂದು ಓಡಾಡ್ತಾನೆ ಖರೆ ರೀ. ಇಬ್ರದಾಗ ಯಾರಂದ್ರೆ ಮೊದಲು ಮಾಮ ಮೇಲೆ ನೀವು ಫೋನ್ ಹಚ್ಚಿ ಬಿಡು ನಡೀತಂದ ಮೊದಲು ಮಾಮಾಗ ಹಚ್ಚಿ ಮಾತಾಡ್ತೀನ ಅಂತಾನೆ ರೀ ಅವ. ಹೊಸ ಮಂದಿ ಹಂಗೆ ಎಷ್ಟು ಚೂಡ ಇಲ್ಲ ಊಟ ಮಾಡ್ತೀವಿ ಸಾಂಬಾರ ಚಪಾತಿ ನೀವು ಉಣಲ್ಲ ಉಂಡಾರಿ ಬೀಳ ತಿಂದಾರಿ ಊಟ ಮಾಡು ಮತ್ತೆ ಹೋಗು ಬಾತ್ರೂಮ್ಕ. ಹಾಂ ಸಾಲಿ ಹೋಗೋಣಕ್ಕೆ ಮತ್ತೆ ಪ್ಯಾಂಟ್ ಕಳೆದಲ್ಲಿ ಮಮ್ಮಿ 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 ಬತ್ತು 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 ಬತ್ತು. ಇದು ಶೇವ್ ಭಾಜಿ ಸೇವಾ ಚಪಾತಿ ಮಾಡ್ಲೇನ್ರಿ ಬಿಸಿ ಚಪಾತಿ ಏ ಹಂಗೆ ತಿರ್ಗಿಸ್ಬಾರ್ದಂಗೆ. ಹಾಂ ರೀ ಫ್ರೆಂಡ್ಸ್ ಹೇಳ್ರಿ ಹಿಂಗಾದ್ರೆ ನಾವು ಎಕಡೆ ಹೋಗ್ಬೇಕ್ರಿ. ಅವ್ರು ನಮ್ಮ ಮಾತನ್ನ ಕಿವಿಯಾಗ ಹಾಕೊಳ್ಳಲ್ಲ, ಅವ್ರು ಲೈವ್ ಮಾಡ್ತಾರೆ. ನೀ ಯಾರೋ ನಾ ಯಾರೋ ಅಂದ್ಬಿಡ್ತಾರೆ ಅವ್ರು. ಅಲ್ಲಿ ಅದೇಗೆ ಬಾತ್ರೂಮ್ ರೆಡಿ ಅಂತಾರೆ ನನಗೆ. ಬೇಡ ಉಂಡ್ಬೇಡಿ ಬಟ್ಟೆ ಅದು ಡಬ್ಬ ಕಟ್ಕೊಂಡು ಯಾವ್ದಾರು ಶೇವ್ ಉಂಡ್ಬೇಡಿ ನಿನಗೆ ವಿಜು ಡಬ್ಬ ಕಟ್ಕೊಂಡು ಶೇವ್ ಕುಳ್ಳಿ ಕಟ್ಕೊಳ್ಳಿ ಡಬ್ಬ ಕಟ್ಕೊಡ ಇಬ್ರು ಉಂಡ್ಬೇಡಿ ಈಗ. ಏ ವಿರಾಜ್ ಬೇಡ ಎಲ್ಲಿತ್ತಾನ ಅವನಿಗೆ ಕೊಡ್ಬೇಡಿ ವಿರಾಜ್ಗೆ. ಅವನು ತೊಗೊಂಡು ಬೇಡ ಮುಗೀತು ನೋಡ್ರಿ ಅವ್ರ ವೀಡಿಯೋ ರೀಲ್ಸ್ ಲೈವ್. ನಾವು ಯಾರು ಅಂದು ಬಿಡ್ತಾರೋ ರೊಮ್ಮೆ ನನಗೆ ನೀ ಯಾರು ಹೊತ್ತು ಕೇಳ್ಬಿಡ್ತಾರೆ ಇವರು ಹಂಗೆ ರೀ. ನೀ ಯಾರು ಎಲ್ಲರು ನೀ ಯಾರು ಹೊತ್ತು ಕೇಳ್ಬಿಡ್ತೀರಿ ನನಗೆ. ಮತ್ತೆ ಯಾಕೆ ಚಲೋ ಮಾಡ್ರಿ ಮದಿಂದ ಮಾಡ್ಬೇಕು. ನಾನು ಲೈವ್ ಬರ್ಬೇಕ್ರಿ ಮಾಡೋದಾಗಲ್ಲ ಅದ ಬರ್ತೀನಿ ರೀ. ಕೈ ತೊಳ್ಕೊಂಡು ಬಂದು ಕೂತೀರಿ ಒಳಗೆ ಇಲ್ಲ ಹಂಗೆ ರೀ ಕೈ ತೊಕೊರಿ ಹಂಗೆ ಯಾಕೋ ವಿರಾಜ್ ಚಪಾತಿ ಮಾಡಲಿ ಅನ್ನ ಇಲ್ಲೇನ್ರಿ ರಾತ್ರಿ ಅನ್ನ ಬರೀ ಊಟ ಮಾಡಾಮಿ. ಸುಮ್ಮ ಕಬಡ್ಡಿ ಅಂದ್ರೆ ಎಲ್ಲರೂ ಜೀವ ಮಾಡ್ತಾರೆ, ಜಾಸ್ತಿ ಜೀವ ಮಾಡೋದು ಅವ್ರಿಗೆ. ಹೊಸ ಮನೆ ಜೀವ ಮಾಡಿದವ್ರು ಪಪ್ಪಾಗೆ ರೀ, ನಮ್ಗೆ ಯಾರೂ ಇಲ್ರಿ. ಇಲ್ಲ ವಿಜ್ಜು ಇಲ್ಲ ವಿಜ್ಜು ಖರೆ ಹೇಳು ವಿಜ್ಜಿ ಖರೆ ಹೇಳುವ ಉಣ್ಬೇಡ ಏ ದನ ಒಯ್ದು ಖಾಲಿ ಮಾಡ್ಯಾರ ಇಬ್ರು ಹೊಟ್ಟೆ ಖರಾಬ್ ಆಗಲ್ರಿ. ಉಣ್ಬೇಕು ನಿನಗೆ ಅದಕ್ಕೆ ಮುಂಜೆ ಚಪಾತಿ ಉಂಡ್ಗೇನು ಅನ್ಸಲ್ಲ. ಆ ಬೇಡ್ತೀನಿ ಮ್ಯಾಗ ಇತ್ತಿದ ಹಾದ್ಯಾಗ ನಿಂದಿರ್ತಾರೆ ನನಗೆ.
ಫ್ರೆಂಡ್ಸ್ ಟೈಮ್ ನೋಡ್ರಿ ಬರೋಬ್ಬರಿ ಈಗ 1:30 ಆಗ್ಯದ. ಮಟ ಮಟ ಮಧ್ಯಾಹ್ನದ ಕೆಲಸ ಹಚ್ಚೀನಿ ರೀ ಯಜಮಾನ್ರಿಗೆ. ಏನು ಕೆಲಸ ಅಂದ್ರೆ ಇದು ಸ್ಟ್ಯಾಂಡ ಏನಂತಾರೆ ತೆಗೆದು ಬಂದು ಸ್ಟ್ಯಾಂಡ ಆನ್ಲೈನ್ ನೋಡ್ರಿ ರೊಕ್ಕ ಕೊಡ್ತಂದ ಬೀದಿ ಬಿಗಾಡಿ ದಿನ ಸ್ಕೂಲ್ ಅವ್ರು ಬಿಡ್ತಾರೆ. ಸ್ಕೂಲ್ ಅವ್ರು ಸಿಗರ್ ಬೇಕಾಗಿದೆ ನೋಡ್ರಿ. ನಟ್ಟೆಲ್ಲ ಕಳೆದವ್ರಿ. ಮತ್ತು ಇದು ಏನು ರೀ ಇದೇನದ ನೋಡಿ ನೀನೆ ಅದು ಕಿವಿ ಏನ್ರಿ ತಾರ್ ತಂದು ಫಿಟ್ಟಿಂಗ್ ಮಾಡಕತ್ತಾರ. ನಟ್ಟೆಲ್ಲ ಕಳೆದವ್ರಿ. ಏನು ಮಾಡ್ಬೇಕ್ರಿ ಸಂಸಾರ ರೊಕ್ಕ ಖರ್ಚು ಮಾಡಿ ತರ್ತಾರಲ್ಲ ಇವರು. ಇದಕ್ಕೆ 300 350 ಕೊಟ್ಟು ತರ್ಸೀನಿ ರೀ. ಈ ಮನೆ ಬಂದ್ಬಿಡಕ್ಕೆ ಮೂಲೆ ಹಾಕತ್ತೀನಿ ರೀ ಅದಕ್ಕೆ. ಅದಕ್ಕೆ ಅಲ್ಗಾಲದಾಗ ಮಾಡಬೇಕು. ಮತ್ತು ಅವು ನಟ್ಟುಗಳಂತ ಮುಂಡ ಮುಚ್ಚಿರಿ. ಈಗ ಸ್ಟ್ಯಾಂಡ್ ನನಗೆ ಬೇಕಾಗ್ಯದ ರೀ. ಅದಕ್ಕೆ ಹೆಂಗಾರ ಮಾಡಿ ರಿಪೇರಿ ಮಾಡಿರಿ ಅಂದೀನಿ ರೀ. ಅದಕ್ಕೆ ಅವರು ಮಾಡಕತ್ತಾರ ಪಾಪ ಕೆಲಸ ಹಚ್ಚಬಾರ್ದ್ರಿ. ಬೈಲಿಗತ್ತಾನ ರೀ ಹಿರೇಶ. ನಂದು ಮೇನ್ ಇವತ್ತು ಕೆಲಸ ಏನಿತ್ತಂದ್ರಿ ಆಯ್ತು ರೀ. ನಾ ಎಲ್ಲ ಜಾಳಿ ಹೊಡೆಸಿ ಎಲ್ಲ ಮಾಡಿ ಕೆಲಸ ಮನೆ ಸ್ವಚ್ಛ ಮಾಡ್ಬೇಕಂದ್ರಿ. ಅವ ವಾರ್ನಿ ಮಾಡ್ಯಾನ ರೀ. ಮಾಮಾಗೆ ಹಚ್ಬೇಡ ನೀನು ಮಾಡ್ಬೇಡ ನಾ ಎಲ್ಲ ಬಂದು ಮಾಡ್ತೀನಿ ಅಂಥೇಳಿ. ಅದಕ್ಕೆ ನಾ ವೀಡಿಯೋ ಮಾಡಿಲ್ಲ ರೀ. ಪಿಲ್ಲು ಒಂದು ಹಾಕ್ಸಲ್ಲ ಅದು ಮಮ್ಮಿ ಇದು ವೀಡಿಯೋ ಮಾಡಿ ಅಂತ ಪಿಲ್ಲಿಗೆ ಎಬ್ಸೀನಿ ರೀ. ಸಾಗಲೆ ಮ್ಯಾಗ ಎಬ್ಬಿಸಿ ಇದು ಒಟ್ಟು ಹಾಕಿ ಇಲ್ಲಿ ಮ್ಯಾಗಿಂದಲ್ಲಿ ಇದು ಮಾಡಿ ಚಾಳಿ ಹೊಡಿಸಿ ಇದು ಸಾಮಾನು ಇಡ್ಲಕ್ಕೆ ಹಚ್ಚೀನಿ ರೀ. ಭಾಳ ಕಷ್ಟಪಟ್ಟಿಲ್ಲ. ಇದು ನೋಡಿ ಮಾಮ ಫೋನ್ ಹಚ್ಚಿ ಬೈತಾ ನಾಳೆ. ಇದು ನೋಡ್ರಿ ಒಂದ್ರದ್ದು ಸೌನ್ ಒಂದು ಇಡ್ಲಿಕ್ಕೆ ಹಚ್ಚಿನ ಡಬ್ಬಗಳು. ಮತ್ತು ಇನ್ನೊಂದು ಮೇನ್ ಅಂದ್ರೆ ಅದು ಏನದ ನೋಡ್ರಿ ಅದೊಂದು ಟಾಕಿ ಇಲ್ಲಿ ಇಡಬೇಕಿತ್ತು. ಅಕ್ಕಿ ಪಿಲ್ಲುಗೆ ಅಲ್ಲಿ ಎದ್ದು ಇಡೋದಾಗಲ್ಲ ರೀ. ಎಬ್ಬಿ ಮತ್ತು ಹಿರೇಶ್ ಬಂದಲ್ರಿ ಇಲ್ಲಿದು ಪಿಲ್ಲು ಮಾಡ್ಲಿಕ್ಕೆ ಹಚ್ಚಿದ್ದು ಒಟ್ಟು ಹಿಂಗೆ ಒಂದ್ರ ಮ್ಯಾಗ ಒಂದು ಸೌನಿಗೆ ಡಬ್ಬ ಇಟ್ಟೀನಿ. ಇಲ್ಲಿನ ಟಾಕಿ ಕುಂದಿರ್ಬೇಕು ರೀ. ಮತ್ತು ಇದೊಂದು ಡಬ್ಬ ಇದೊಂದು ನೋಡಿ ಇದನ್ನೆಲ್ಲ ಮ್ಯಾಗ ಕುಂದಿರ್ಬೇಕು. ಈ ಕಡೆ ಜರ ಅದ ರೀ. ಇದು ಅವ ಬಂದ ಮ್ಯಾಗೆ ಮಾಡ್ಲಿಕ್ಕೆ ಹಚ್ತೀನಿ ರೀ. ಏನು ಮಾಡೋಣ ಬರತ್ರ ಮಾಮಾಗೆ ಹಚ್ಬೇಡ ನೀನು ಮಾಡ್ಬೇಡ ಅಂತೇಳಿ ಸುಮ್ಮ ಇದು ನಂದು ಸಮಾಧಾನ ಕಾಲ ಇದು ಪಿಲ್ಲಿಗೆ ಹಬ್ಬಿಸಿ ಇದೆಲ್ಲ ಅಕ್ಕಿಗೆ ಅಲ್ಲಿ ಜಾಡಿ ಹೊಡೆದಾಡ್ರಿ ಎಲ್ಲ ಇಟ್ಟಾಡ್ರಿ ಹಿಂಗೆ ಯಾಕೆ ಆಗ್ಲಿಕತ್ತೆ. ಮತ್ತು ಉಳ್ಕಿದ್ದು ಇಟ್ಟೆಲ್ಲ ನೋಡ್ರಿ ಅವ ಬಂದ ಮ್ಯಾಗ ಮಾಡ್ಲಿಕ್ಕೆ ಹಚ್ತೀನಿ ರೀ. ಬರ್ತಾನೆ ರೀ. ಅವ ಬಂದ ಮ್ಯಾಗ ಒಟ್ಟು ಅದು ಮಾಡ್ತಾನೆ ರೀ. ಜಾಳಿಗೆ ಅವ ಬಂದ ಮ್ಯಾಗೆ ಮಾಡ್ಕೊತೀನಿ ರೀ. ಮೇನ್ ಇದು ಇರ್ತೇರಿ ಟೇಬಲ್ ಬೇಕಾದ್ರೆ ನಂಗೆ ಮೇನ್ ಅದಕ್ಕೆ ಯಜಮಾನ್ರಿ ಕೆಲ್ಸಕ್ಕೆ ಹಚ್ಚೀನಿ. ಅಲ್ಲಿ ಇದು ಇಡ್ಲಕ್ಕೆ ಬ್ಯಾಗ್ಗಳು ಇಡ್ಲಕ್ಕೆ ಬ್ಯಾಗ್ ಅಂತೀನಿ ನೋಡು. ಇಡ್ಲಕ್ಕೆ ಬೇಕಾಗ ಸಪ್ರೇಟ್ ಅವು ಅಲ್ಲ ಅಲ್ಲಿ ಮುಂಡ ಮುಚ್ಚಿರಲ್ಲ ಅಲ್ಲಿ ಇಟ್ಟಿರಲ್ಲ ಅಲ್ಲಿ ಅದಕ್ಕೆ ಮತ್ತು ಏನಂತಾರೆ ಹೊಸವಿ ಅಂತಾರ ಅದಕ್ಕೆ ರೀ. ಅದೇ ಮಾಮ ತಂದಿ ಅವು ಹೊಸವಿ ಇವತ್ತು ಆಮೇಲೆ ಅದಕ್ಕೆ ಚಂದಾಗಿ ಇಲ್ಲಿ ಇಡ್ಬೇಕಂತೇಳಿ ಸ್ಟ್ಯಾಂಡ್ ರೆಡಿ ಮಾಡ್ಲತ್ತೀನಿ ರೀ. ಇದ್ದಾಗ ಅದು ಗಟ್ಟಿಗೆ ಹಚ್ಚಿವಿ ರೀ. ಈಗ ಅದು ಬೇಕಾಗ್ಯದ ಅಂತೇಳಿ ಹಂಗೆ ಸಜ್ಜು ಮಾಡಕತ್ತಾರೆ ಯಜಮಾನ್ರು. ಇದು ಇದು ತೆಗ್ದೀನಿ ಗಡಿಯಾರ ಮ್ಯಾಗ ಎತ್ತು ಬಂದು ಬಿದ್ದಿತ್ತು. ಅದು ಭಾಳ ದಿನ ಐತಿ ಇಡ್ಲಿಕ್ಕೆ ಜಾಗನೂ ಇದ್ದಿಲ್ಲತ್ತ ಮ್ಯಾಗ ಇಟ್ಟದ ಬಂದಿದ್ದು ಗಡಿಯಾರ ಮನ್ಯಾಗ ಇರಬಾರ್ದು ರೀ. ಹಾಗಾಗಿ ಇದಕ್ಕೊಂದು ಚೆಲ್ ತರಿಸಿ ಇದಕ್ಕೆ ಸಟ್ ಮಾಡಿ ಇದಕ್ಕೆ ಎಲ್ಲಿ ಹಚ್ಬೇಕು ಗಡಿ ಹಚ್ಬೇಕು ರೀ. ಅದಕ್ಕೆ ಈಗ ಅದು ಪಿನ್ ತಂದು ಸ್ವಚ್ಛ ಮಾಡಿ ಕೊಡ್ಲತ್ತಾರೆ ನನಗೆ. ಮನೆ ನೋಡ್ರಿ ಈ ಕಡೆದೆಲ್ಲ ತಿಪ್ಪಿಗೆ ಅದ ಕುಡಿಯಪ್ಪಿಲ್ಲ ಹಚ್ಚು. ಸ್ಟ್ಯಾಂಡ್ ರೆಡಿ ಮಾಡಕತ್ತಾರ ರೀ. ನಾ ಈ ಕಡೆದೆಲ್ಲ ಸ್ವಚ್ಛ ಮಾಡ್ಕೋತೀನಿ ರೀ. ಈಗ ಚಂದ ಕಾಣತ್ತಾವಲ್ಲ ರೀ ಮ್ಯಾಗಿನ ಡಬ್ಬಗಳು. ಹಾಂ ಬರೋಬರ್ನೇ ಅದ್ರಿ. ಫ್ರೆಂಡ್ಸ್ ನಂಗೆ ಟೇಬಲ್ ತಯಾರು ಮಾಡೋದಿತ್ತು ರೀ. ಯಾಕಂದ್ರೆ ಪುಸ್ತಕಗಳು ಇಡ್ಲಕ್ಕೆ ರೀ. ಮತ್ತು ನಾಳೆ ಈರೇಶ್ನು ಬರ್ತಾನೆ ರೀ. ಕಾಲೇಜ್ ಸ್ಕೂಲಿಗೆ ಬರ್ತಾನಲ್ಲ ರೀ. ಅವನಿಗೂ ಆತದ್ರಿ. ಅಂದರೆ ಇವೆಲ್ಲ ಇಡ್ಲಿಕ್ಕೆ ಒಂದು ಜರ ಸ್ಟ್ಯಾಂಡ್ ಬೇಕಾಗಿತ್ತು ರೀ ನನಗೆ. ಹಾಗಾಗಿ ಸ್ಟ್ಯಾಂಡ್ ತಯಾರು ಮಾಡಿದ್ರೆ ಇದು ಅವಾಗ ನಮ್ಮ ಭಾಳ ದಿನ ಐತ್ರಿ ತೊಗೊಂಡು 350 ರೂಪಾಯಿ ಅದೆಲ್ಲ ನಟ್ಟೆಲ್ಲ ಖರಾಬಾಗಿವು. ಈಗ ಅದು ರೆಡಿ ಮಾಡಿ ಕೊಟ್ಟಾರ ಯಜಮಾನ್ರು. ಈ ಕಡೆ ಎಲ್ಲ ಸ್ವಚ್ಛ ಮಾಡ್ಕೊಂಡು ಏನೇನು ಇಟ್ಟೀನಿ ನೋಡ್ರಿ. ಇಲ್ಲಿ ಹುಡುಗರ್ದು ಇಟ್ಟೀನಿ ರೀ. ಪಿಲ್ಲುದು ವಿರಾಜನ ವಿಜ್ಜಿಂದೆಲ್ಲ ಇಟ್ಟೀನಿ ರೀ ಇದ್ರಾಗ. ಮತ್ತು ಅದೇನು ಹಲ್ ತಿಕ್ಕೋದು ಬ್ರಷ್ ಇಡೋದು ಅದ್ರಾಗೆ ಇಟ್ಟೀನಿ ರೀ ಅವೆಲ್ಲ. ಈ ಕಡೆ ಎಲ್ಲ ಬಟ್ಟೆಗಳೆಲ್ಲ ಸ್ವಚ್ಛ ಮಾಡ್ಸ್ಕೊಂಡು ಭಾಳ ಭಾಗ ಅದಳಾಗಿತ್ತು ರೀ. ಗಬಳೆಲ್ಲ ತೆಗ್ದೀನಿ ರೀ. ಈ ಕಡೆ ಅಭ್ಯಾಸ ಮಾಡತ್ತಾನೆ ರೀ. ಇವ್ರ ಕಡೆ ನೋಡತ್ತಾರೆ. ಇಲ್ಲಿ ಅಜ್ಜಿದೊಂದು ಫೋಟೋ ನೋಡ್ರಿ. ಎಲ್ಲ ಮೂಲೆ ಹೋಗಿತ್ತಿರೋದು ಎಲ್ಲ ಮುಂದೆ ಸಾಮಾನುಗಳು ನೋಡ್ರಿ. ಆ ಸಾಮಾನು ಎಲ್ಲ ತೆಗೆದುಬಿಟ್ಟೆ. ಇದು ಜಾಗ ಇಡ್ಲಿಕ್ಕೆ ಜಾಗ ಇದ್ದಿದ್ದಿಲ್ಲ ರೀ. ಸ್ಟ್ಯಾಂಡ ಮಾಡುಗಳು ಜಾಗ ಸಾಲ ಬಿಟ್ಟಿಗೆ ಬಳೆ ಇಡೋ ಸ್ಟ್ಯಾಂಡ್ ಮ್ಯಾಗ ಕಟ್ಟೀನಿ ರೀ. ಮ್ಯಾಗ ಕಟ್ಟ ಕಡೆ ಎಲ್ಲ ನೀಟಾಗಿ ಇಟ್ಕೊಂಡೀನಿ. ಈ ಕಡೆದೆಲ್ಲ ಬ್ಯಾಗ್ ಇಡ್ಲಿಕ್ಕೆ ಮಾಡೀನಿ ರೀ. ಜರ ಭಾಳ ಗದಳ ಅನ್ಸ್ಬಿಟ್ಟಿತ್ತು ಎಲ್ಲ ಕಡೆ. ಅದಕ್ಕೆ ಏನು ಜರ ತೆಗೆದಿಬೇಕಂತ ತೆಗಿಲತ್ತೀನಿ. ಇವ್ರು ಪಿಕ್ಚರ್ ನೋಡಾಕತ್ತಾರೆ ರೀ. ನೋಡ್ರಿ ಆಗ್ಲತ್ತಾರೆ ಪಿಕ್ಚರ್ ನೋಡಿ. ಈ ಕಡೆ ಕೆಲಸ ಮಾಡತ್ತೀನಿ. ಯಾಕೆ ಟಿ ವಿ ಕೂತ್ಬಿಟ್ಟಾರವರು. ಇನ್ನೂ ಸ್ವಲ್ಪ ಕೆಲಸ ಅವ ಜಾಳಿ ಅದೆಲ್ಲ ಹೊಡ್ಯವ. ಅದೆಲ್ಲ ಈರೇಶ್ವರನ ಮಾಡ್ಕೋತೀನಿ ರೀ. ಈ ಕಡೆದೆಲ್ಲ ಸ್ವಚ್ಛ ಮಾಡ್ಕೊಂಡಿನಿ. ಜರ ಟೇಬಲೇ ಹೆಂಗೆ ಅನ್ಸ್ಕತ್ತದ ಕಮೆಂಟ್ ಹಾಕಿರಿ. ಮತ್ತು ಈ ಕಡೆ ವಾಚ್ ನೋಡ್ರಿ. ಅದು ಗಡಿ ಇದಕ್ಕೆ ರಿಪೇರಿ ಮಾಡಿಸಿದ್ದಾರೆ. ಅಂದ್ರೆ ಇದು ಹಾಕ್ಯಾರಿ ಶೆಲ್ ಹಾಕ್ಯಾರಿ. ಚೆಂದ ಕಾಣತ್ರಿ. ಇದನ್ನು ಮೀಶೋದಾಗೆ ಆರ್ಡ್ರ್ ಮಾಡಿದ್ದು. ತೆಗೆದಿಟ್ಟಿದ್ದಾರೆ ಗಡಿ ಯಾವಾಗೂ ಬಂದಿಡಬಾರ್ದತ್ತು ರೀ. ಅಂತ ಅದಕ್ಕೆ ಶೆಲ್ ಹಾಕಿ ಅದನ್ನು ತೆಗೆದಿಟ್ಟೆ ಹೆಂಗೆ ಕಾಣಿಸ್ತದೆ ಕಮೆಂಟ್ ಹಾಕ್ರಿ. ಮ್ಯಾಗಿಂದು ಅವೆಲ್ಲ ಡಬ್ಬಗಳೆಲ್ಲ ನೀಟಾಗಿ ಇಟ್ಕೊಂಡು ರೀ. ಪಿಲ್ಲಿಗೆ ಇಡ್ಲಿಕ್ಕೆ ಹಚ್ಚಿದ್ದದು ಇವಾಗ ಅದನ್ನು ಭಾಳ ಇದು ಅನ್ಸಕತ್ತೈತಿ. ಟೇಬಲ್ ಜರ ಮಸ್ತ್ ಚಂದ ಅನ್ಸಕತ್ತದ ರೀ. ಅವೆಲ್ಲ ಅವ್ರಿಗೂ ಚೆನ್ನಾಗಿ ಇಡ್ಲಿಕ್ಕೆ ಮಾಡೋಕೆ ಚಲೋ ಅನ್ಸತ್ತೆ ಎಲ್ಲ ತೆಗೆದಿಟ್ಟಿದ್ದೀರಿ ನಾನು.
ಇಲ್ಲಿ ಕಾಣಿಸಕತ್ತಿರ್ಬೇಕು ನಿಮ್ಗೆ. ಮತ್ತು ಅದೇನು ಫ್ರಿಜ್ ಒಳಗಿನ ಕವರ್ ಇರ್ತಾವೆ ನೋಡ್ರಿ, ಆ ಕವರ್ ತಂದು ಹಾಕೀನಿ ರೀ ಇದ್ರ ಮ್ಯಾಗ. ಗಾಡಿಗಳ್ನು ಅದ್ರ ಮ್ಯಾಗೆ ಇಟ್ಟರೆ, ಚಸ್ಮಾನು ಅದ್ರ ಮ್ಯಾಗೆ ಇಟ್ಟಾರೆ, ಎಲ್ಲ ಚಂದ ಇಟ್ಟಾರೆ. ಅದ್ರ ಮ್ಯಾಗೆ ಚಂದ ನೀಟಾಗಿ ಕಾಣಿಸ್ತದೆ ರೀ ಹುಡುಗರಿಗೆ ಅಂತೇಳಿ ಮಾಡಿದ್ರು. ಅದು ಅಂದ್ರೆ ಇಟ್ಕೊಳಕ್ಕೆ ಅವ್ರದವ್ರು ಸಪ್ರೇಟ್ ಆಗ್ತಲ್ಲ ರೀ ಅದ್ರ ಟೇಬಲ, ಆ ಕಡೆ ಈ ಕಡೆ ಒಕ್ಕಡ್ತಾವ ಅಂತೇಳಿ ಮಾಡಿದ್ರಿ. ಈ ಕೆಳಗಿಂದ ಏನು ಕಿಚನ್ ಕಟ್ಟಿ ಕೆಳಗದ ನೋಡ್ರಿ, ಇದೆಲ್ಲ ಸ್ವಚ್ಛ ಮಾಡ್ಕೊಳೀನಿ. ಅವು ಟಿಫನ್ ಬಾಕ್ಸ್ ಏನೋ ಇಡಬೇಕು, ಅವು ಟಿಫನ್ ಬಾಕ್ಸ್ ಮ್ಯಾಗ ಇಡ್ಬೇಕು ತೆಗೆದು ಇರೇಸ್ ಬರ್ನ ಮಾಡ್ತೀನಿ ರೀ. ಅವೆಲ್ಲ ಈಗ ಸದ್ಯಕ್ಕೆ ಆಗಲ್ಲ. ಇವು ಡಬ್ಬಗಳೆಲ್ಲ ತೊಳ್ಕೊಳೀನಿ ರೀ. ಇವನು ಭಾಳ ಹೊಲಸಾಗಿ ಎಲ್ಲ ತೊಳೆದು ಬಾರ್ಲೆ ಹಾಕೀನಿ ರೀ. ನೋಡಮ್ರಿ ಎಷ್ಟು ಯೂಸ್ ಮಾಡ್ತೀನಿ, ಇಲ್ಲಾಂದ್ರೆ ತೆಗೆದು ಇಡ್ತೀನಿ. ಅದಕ್ಕೆ ಒಂದು ಸ್ವಲ್ಪ ಹೈರಾಣ ಆಗಿಬಿಡ್ತೀರಿ. ಇಲ್ಲಿ ಮ್ಯಾಗ ಹೆಂಗೆ ಕೂತಾವತ್ತ ಹೇಳ್ರಿ ನಂಗೆ ಡಬ್ಬಗಳು ನೀಟಾಗಿ ಇಟ್ಕೊಳೀನಿ ರೀ. ಮತ್ತು ಇದ್ರ ಪ್ಲ್ಯಾನ್ ಚೇಂಜ್ ಮಾಡ್ಬೇಕಲ್ಲತ್ತೀನಿ, ಡಬ್ಬಗಳು ತೆಳಗಿನ ಮ್ಯಾಗಿನ ಕೆಳಗೆ ಇಡ್ಬೇಕಂತ ಅನ್ಕೊಳೀನಿ ರೀ. ನೀವು ಹೇಳಿ ಕಮೆಂಟ್ ಹಾಕೇನಿ ಇಡ್ಲಿ ಬೇಡ ಅಂತೇಳಿ. ನಾನು ಅನ್ಕೊಂಡಿದ್ದೆ ತೆಳಗಿನ ಮ್ಯಾಗಿನ ಕೆಳಗೆ ಮಾಡ್ಬೇಕಂತೇಳಿ. ಬಟ್ ಹೆಂಗೆ ಕಾಣಿಸ್ತೋ ಗೊತ್ತಿಲ್ಲ. ಕೈ ಸಣ್ಣ ಇಟ್ಟು ನೋಡೀನಿ ರೀ, ಕೆಳಗೆ ಚಂದ ಕಾಣಿಸ್ಕತ್ತದ. ಬಟ್ ಚೇಂಜ್ ಮಾಡಿ ನೋಡ್ಬೇಕಲ್ಲತ್ತೀನಿ ರೀ. ಜೀವ ಸಮಾಧಾನ ಇರಲ್ಲ ರೀ. ಎಲ್ಲಿ ಏನು ಸಾಮಾನು ಇಟ್ಟರೆ ಗೊತ್ತಾಗಲ್ಲ ರೀ, ಯಾವಲ್ಲಿ ಏನು ಇಡ್ಬೇಕಂತೇಳಿ. ಯಾವಾಗ ಎಲ್ಲಿ ಏನು ಸಾಮಾನು ಇಟ್ಟರೆ ಚಂದ ಕಾಣಿಸ್ತಾವ ಅಂತೇಳಿ ಗೊತ್ತೇ ಆಗಲ್ಲ ರೀ. ಅಲ್ಲಿ ಅಲ್ಲಿ ಕಿತ್ತಿಡೋದು ಬರೀ ಯಾವಾಗ ಚಂದ ಕಾಣಿಸ್ತದೆ ಇಡಬೇಕು ಅನ್ನೋದು ರೀ. ಇಲ್ಲಿನೂ ಜಾಗ ಚೇಂಜ್ ಮಾಡೀನಿ ರೀ, ಚಂದ ಕಾಣಿಸಲ್ಲಾಗ್ಯಾವ ಅಂತೇಳಿ. ಎಕ್ಸ್ಚೇಂಜ್ ಮಾಡಿ ನೋಡೋದ್ರಿ, ಆ ಕಡೆ ಈ ಕಡೆ ಯಾವಾಗ ಚಂದ ಕಾಣಿಸ್ತಂತೇಳಿ ಚೇಂಜ್ ಮಾಡಿ ನೋಡೋದ್ರಿ. ಒಳಗಿಂದ ಹಿಡಿತಾನೆ ಈ ರೇಂಜಿಗೆ ಹೈರಾಣ ಆಗ್ಯದ ರೀ. ಒಟ್ಟು ಕೆಲಸ ಮಾಡ್ಕೊಂಡ್ರಿ ಫ್ರೆಂಡ್ಸ. ಭಾಂಡೆ ತಿಕ್ಕೊಳ್ಳೋದಷ್ಟು ಒಂದೊಂದು ಭಾಂಡೆ ತಿಕ್ಕಿ ಹುಡುಗರು ಟ್ಯೂಷನ್ಗೆ ಬಿಟ್ಟು ಬರ್ಬೇಕು ರೀ. ಹೊಂಟೀನಿ ರೀ ಹುಡುಗರಿಗೆ ಟ್ಯೂಷನ್ಗೆ ಬಿಟ್ಟು ಬಂದೆ ರೀ. ಬಂದ್ಬೇಕು ಜಗಲಿ ಮೇಲೆ ದೀಪ ಹಚ್ಚಿದ, ಮಾರಿ ತೊಗೊಂಡು ಮೊನ್ನೆನೇ ಇಬ್ಬರು ಮಾಡ್ಕೊಂಡು ಭಾಳ ದಿನ ಆಯ್ತು ಮಾಡ್ಕೊಂಬಂದಿಲ್ಲ ರೀ. ಮೊನ್ನೆ ಮಾಡ್ಕೊಂಬಂದಿನಿ. ಇವಾಗ ಅಡುಗೆನ ವಿಚಾರ ಮಾಡತ್ತೀನಿ ಏನು ಮಾಡಬೇಕು ಅಂತದ್ದು ಎತ್ತಿ ಜರ ಮಾರ್ಕೆಟ್ನು ಹೋಗೋದ ರೀ. ಸಂತೆ ತರ್ಲಕ್ಕೆ ಹೋಗೋದ. ಯಜಮಾನ್ರಿಗೆ ಹೇಳಕ್ಕೆ ಹೋಗ್ಬಿಡ್ತೀನಿ. ಅವ್ರಿಗೆ ಬಿಟ್ಟು ಬಂದೀನಿ ರೀ. ಅವ್ರಿಗೆ ಕರ್ಕೊಂಬರೋ ಟೈಮ್ನಾಗ ಪೂರ ಎಲ್ಲ ಸಂತೆ ಮಾಡ್ಕೊಂಬರ್ಬೇಕಲ್ಲತ್ತಿ. ನಾಳೆಗೆ ಅಮಾವಾಸ್ಯೆ ಅದಲ್ಲ ರೀ, ಅದಕ್ಕಾಗಿಯೇ ಸಂತೆ ಮಾಡ್ಕೊಂಬರ್ಬೇಕು ಅನ್ನೋದು ನಂದು ಪ್ಲ್ಯಾನ್ ರೀ ಫ್ರೆಂಡ್ಸ. ಗಾಡಿಯಾಗ ಹೋಗಿ ನೋಡ್ರಿ ಅಂದವಲ್ಲ ನಂಗೆ ಹೈರಾಣ ಇದು, ನಾ ಎಲ್ಲಿ ಬರ್ತೀನಿ ನೀವೇ ಹೋಗಂತಂದ್ರೆ ಈಗ ನಾನೇ ಹೋಗ್ಬೇಕು ರೀ. ಹೋಗಿ ಎಲ್ಲ ಮಾಡ್ಕೊಂಬರ್ಬೇಕು, ಸಂತೆ ಮಾಡ್ಕೊಂಬರ್ಬೇಕು. ಡಬ್ಬಗಳು ತೆಗೆದಿಡ್ತೀನಿ ರೀ ಪಟ. ಟೇಬಲ್ದೇನೋ ಒಂದು ಸ್ವಲ್ಪ ಇದು ಅನ್ಸುತ್ತೆ, ಚಂದ ಅನ್ಸುತ್ತೆ ರೀ ನಂಗೆ. ಜಗಲಿ ಮೇಲೆ ದೀಪ ಹಚ್ಚಿನಿ 6 ಗಂಟೆಗೆ. ಇವಾಗ ಕರ್ಕೊಂಬರ ನೋಡ್ರಿ ಹುಡುಗರು ಫ್ರೆಂಡ್ಸ್. ಅವಾಗೇ ಬಂದೀನಿ ರೀ. ಮನೆಯಂದು ಒಂದು ಸ್ವಲ್ಪ ಸಂತೆ ಮಾಡೋದಿತ್ತು. ಹುಡುಗರು ಕರ್ಕೊಂಡು ಹೊಂಟೀನಿ. ಟ್ಯೂಷನ್ ಮುಗ್ದದ, 8 ಆಗ್ಯದ. 8 ಟ್ಯೂಷನ್ ಮುಗ್ದದ, 8 ಆಗ್ಯದ. ಸಂತೆ ತೊಗೊಂಡು ಹೊಂಟೀನಿ ರೀ. ಗಾಡಿ ಏನೇನು ತೊಗೊಂಡು ಹೊಂಟಿದ ತೋರಿಸ್ತೀನಿ ಅಂತ. ಟೇಸ್ಟ್ ಪೇಪರ್ನಾಗ ಟೆಸ್ಟ್ ಬರೆದು ಬಂದಾರ. ಇವತ್ತು ಟ್ಯೂಷನ್ದಾಗ ಟೆಸ್ಟ್ ಬರೆದು ಬಂದಾರ. ನೋಡಮ್ರಿ ಯಾರ್ಯಾರು ರಿಟೈರ್ ಬರ್ತದ. ಮನೆಗೆ ಹೋಗಿ ನೋಡಮ್ರಿ. ಮಮ್ಮಿ ನನಗೆ ಬರೋದಿದ್ದಾನೆ. ಫ್ರೆಂಡ್ಸ್ ಮಾರ್ಕೆಟ್ದಿಂದ ಬಂದೆ ರೀ. ಏನೇನು ತಂದಿನಂತ ತೋರಿಸ್ತೀನಿ ರೀ. ಮಿನಿಮಮ್ ಏನಿಲ್ಲ ಅಂದ್ರೆ 250 ರೂಪಾಯಿ, 250 ರೂಪಾಯಿ ಖರ್ಚಾಗ್ಯಾವ ರೀ. ಉದ್ಬತ್ತಿ ತೊಗೊಂಡು ಬಂದೀನಿ, ಟೆಂಗ್ ತೊಗೊಂಡು ಬಂದೀನಿ ರೀ. ಉದ್ಬತ್ತಿ 50 ರೂಪಾಯಿ ಟೆಂಗ, 50 ರೂಪಾಯಿ 2 ಅಂತ್ರಿ. ಹೊರಗೆ ನೋಡ್ರಿ ಆ ಕಡೆ 30 ರೂಪಾಯಿ 35 ರೂಪಾಯಿ ಒಂದು ಟೆಂಗ್ ಅವ ರೀ. ಬಟ್ ಇಲ್ಲಿ ದುಕಾನ್ದಾಗ 25 ರೂಪಾಯಿ ಒಂದಿದ್ದು 2 ಟೆಂಗ್ ತಂದೀನಿ. ಒಂದು ಗಾಡಿಗೆ ಒಂದು ಮನೆಯಾಗ ಆತ ತಂದೀನಿ ರೀ. ಯಾವುದೋ ಆಸನ ಆತು ನೋಡ್ರಿ, ಯೋಗ ಮಾಡ್ಕೊತ ಕೂತಾರೆ ಯಜಮಾನ್ರಿ ಅವ್ರ ಕಡೆ. ಇದು 50 ರೂಪಾಯಿ ರೀ, ಇದು 25. ಅದೇನದ ನೋಡ್ರಿ ಇದ್ರದ್ದು ಧೂಪ ಹಾಕೋದು, ಅದಕ್ಕೆ 30 ರೂಪಾಯಿ ಅಂತ್ರಿ. ಹೊರಗಡೆ 50-60 ರೀ. ಇಲ್ಲೊಂದು ಇಲ್ಲಿ ಕಾರ್ಖಾನೆ ಅದರದ, ಅಲ್ಲಿ ಹೋಗಿ ತೊಗೊಂಬಂದೆ. ಇದಕ್ಕೆ 30 ರೂಪಾಯಿ ಅಂತ. ದಿನ ಲಾಭನ ಹಾಕ್ಬೇಕು ರೀ. ಮುಂಜಾನೆ ಸಂಜೆಗೆ ಅದ್ರ ಬೇರೆ ಅಮಾವಾಸ್ಯೆ ಅದ. ನಾಳೆಗೆ ತರ್ತಿದ್ದಿಲ್ಲ, ಭಾಳ ದಿನ ಆಯ್ತು ತೊಗೊಂಡು ಬಂದಿದ್ದಿಲ್ಲ. ಹಂಗಾಗಿ ಇವತ್ತು ಹಂಗೆ ತರಬೇಕಂತ ತೊಗೊಂಬಂದೀನಿ ರೀ. ಮತ್ತು ಅಕ್ಕಿ ತೊಗೊಂಡು ಬಂದೀನಿ ರೀ. ಮತ್ತು ಅವು ಇವು ಚೂರು ಸಾಮಾನುಗಳು ಅಡುಗೆ ಮಾಡೋಕ್ಕೆಲ್ಲ ತೊಗೊಂಡಿನಿ. ಎಲ್ಲ ಇದು ಅಕ್ಕಿ ಒಂದು ತಂದಿಲ್ಲ ರೀ ನಾವು. ಮತ್ತು ಸಂತ್ಯಾಗ ಎಲ್ಲ ತೊಗೊಂಡ್ಬಂದೀವಿ. ಅಕ್ಕಿ ಒಂದೇ ತಂದಿಲ್ಲ, ಯಾಕಂತಂದ್ರೆ ಇದು ರೇಷನ್ ಅಕ್ಕಿ ಮನೆಯಾಗಿದ್ದು. ಹಂಗಾಗಿ ಅಕ್ಕಿ ತರಬೇಡತ್ತೆ ತಂದಿದ್ದಿಲ್ಲ ರೀ. ಮತ್ತು ಜರ ಪಾಣಿವಾಡ್ದನ ಉಣಾಗಾಗಿತ್ತು, ಹಂಗಾಗಿ ಚಲೋ ಅಕ್ಕಿ ತೊಗೊಬರಕತ್ತೆ. ಅಕ್ಕಿ ಎಲ್ಲ ತೊಗೊಂಡು ಬಂದೀನಿ ರೀ ಫ್ರೆಂಡ್ಸ. ಇವಾಗ ನಾನು ಇಲ್ಲಿಗೆ ಏನು ಮಾಡ್ತೀನಿ ರೀ, ಅಡುಗೆ ಮಾಡ್ಬೇಕ್ರಿ. ನಾ ಪಾಣಿವಾಡ್ದನ ಮಾಡ್ಬೇಕು ರೀ. ಯಜಮಾನ್ರ ಕೈಲೇ ಮಾಡ್ಲಿಕ್ಕೆ ಹಚ್ತೀನಿ ರೀ ಫ್ರೆಂಡ್ಸ. ಇವ್ರು ನೋಡಿ ರುದ್ರಾಸನ, ಅವರು ಹಾಗೆ ಮಾಡತ್ತಾರೆ, ಅವರು ಹಾಗೆ ಮಾಡತ್ತಾರೆ. ಮಸ್ತ್ ಮಜಾ ಮಾಡ್ಕೊಂಡು ಕೂತಾರೆ ಮನ್ಯಾಗ. ಇವತ್ತಿನ ಬ್ಲಾಗ್ ಹೆಂಗೆ ಅನಿಸುತ್ತೆ ಕಮೆಂಟ್ ಹಾಕಿರಿ. ಮನೆ ಜರ ಸ್ವಚ್ಛ ಮಾಡೋದು ಸ್ವಲ್ಪ ಸ್ವಚ್ಛ ಮಾಡೀನಿ ರೀ. ಟೇಬಲ್ ಅದೆಲ್ಲ ಯಾವ ರೀತಿ ಕುಂತ ಅಂತ ಕಮೆಂಟ್ ಹಾಕಿ. ನಾವು ಸ್ವಲ್ಪ ಚಲೋ ಅನಿಸ್ತಾರಲ್ಲ ಟೇಬಲ್ ಅದು ಚಂದ ನೀಟ್ ಇರ್ಬೇಕು ರೀ ಮನೆ. ಅಂದ್ರೆ ಜರ ಮಾಡೋದಲ್ಲಿ ಅಂದ್ರೆ ಅವಾಗ ಗದಳ ಅಂತ ಇಡಲ್ಲ ರೀ. ನಾವು ಸ್ವಲ್ಪ ನೀಟ್ ಇರಬೇಕು. ಇನ್ನೊಂದು ಸಲ ಮಾಡೋದಾಗಲ್ಲ ರೀ. ಇನ್ನೊಂದು ಸಲ ಮನಸ್ಸು ಬತ್ತು ಎಲ್ಲ ಮಾಡ್ತೀನಿ ರೀ ಮನ್ಯಾಗ. ಇವತ್ತು ಹಾಗಾಗಿ ಮನಸ್ಸು ಬಂತು ಟೇಬಲ್ ಗೀಬಲ್ ಎಲ್ಲ ಸ್ವಚ್ಛ ಎಲ್ಲ ಚೆಂದಾಗಿ ನೀಟಾಗಿ ಇಟ್ಕೊಂಡೀನಿ ರೀ. ಹಾಗಾಗಿ ಇವತ್ತು ಇನ್ನೊಂದಿಷ್ಟು ಸಾಮಾನುಗಳೆಲ್ಲ ಮಾಡವ್ರಿ. ಜರ ಅಲ್ಲಿ ಇಲ್ಲಿ ಶಿಫ್ಟ್ ಮಾಡವ್ರು. ಇಲ್ಲಿದ್ದು ಕಿತ್ತಿ ಅಲ್ಲಿದ್ದು ಕಿತ್ತಿ ಇಲ್ಲಿ ಇಡವ, ಅವೆಲ್ಲ ಇರೇಶ್ ಬರ್ನ ಮಾಡ್ಕೋತೀನಿ ರೀ ಫ್ರೆಂಡ್ಸ. ಆಕೆ ಯಜಮಾನ್ರಿಗೆ ನನಗೆ ಹಚ್ಕೊಡಲ್ಲ ರೀ. ಅವ್ರಿಗೆ ಮೊದಲೇ ಹಚ್ಕೊಡಲ್ಲ, ಕೆಲಸ ಹಚ್ಕೊಡೋಣ ಮಾಮಾಗ ಅಂತಾನೆ. ಹಂಗಾಗಿ ಸ್ಟಾಕ್ ಹಂಗೆ ಇಟ್ಟೀನಿ ರೀ ಫ್ರೆಂಡ್ಸ. ಮುಂದೆ ಬರೋ ನೋಡಮ್ರಿ ಏನೇನಾಗುತ್ತೆ ಅಂತೇಳಿ. ಇವತ್ತಿನ ಬ್ಲಾಗ್ ಹಂಗೆ ಅನಿಸುತ್ತೆ ಕಮೆಂಟ್ ಹಾಕಿರಿ. ಕಮೆಂಟೇ ಹಾಕಲ್ಲಾಗಿರಿ ಫ್ರೆಂಡ್ಸ್. ಬೇಜಾರಲ್ಲತ್ತಿರಿ ಭಾಳ. ಯಾಕೋ ಏನೋ ನಮ್ಮ ವೀಡಿಯೋನೇ ಇಷ್ಟ ಆಗಲ್ದು. ಇನ್ನು ನೋಡ್ಲತ್ತೀರಿ. ಬಟ್ ಯಾಕೆ ಏನು ನಮ್ಮ ವೀಡಿಯೋ ನಿಮ್ಗೆ ಇಷ್ಟ ಪೈಲ ನಂಗೆ ಇಷ್ಟ ಆಗಲ್ಲಾಗೇನೋ ಗೊತ್ತಿಲ್ಲ ರೀ. ಬಟ್ ನೋಡಲ್ಲಾಗಿ ಯಾರು ಕಮೆಂಟ್ ಹಾಕಲಿ, ಪ್ಲೀಸ್ ಕಮೆಂಟ್ ಹಾಕಿರಿ. ಮತ್ತೆ ನೀವು ಮುಂದಿನ ಬ್ಲಾಗ್ನ ಸಿಗ್ತೀನಿ ರೀ. ಬಾಯ್ ರೀ.